ಸೊ ಈಗ ಅಣ್ಣವ್ರನ್ನ ಯಾವ ಕಾರಣಕ್ಕೆ ಭೇಟಿ ಆದ್ರಿ, ಅಂದ್ರೆ ಯಾವ ಸಾಂಗ್ ಅವ್ರ ಜೊತೆ ಕೂತ್ಕೊಂಡು ಸಾಂಗ್? ಇಲ್ಲ ಎಲ್ಲ ಸಾಂಗ್ ಅವ್ರ ಜೊತೆ ಅವ್ರ ಜೊತೆಗೆ ಮಾಡಿದ್ದು. ಓಕೆ. ಎಲ್ಲ ಕಂಪೋಸಿಂಗ್ ಅವ್ರ ಮನೆಯಲ್ಲೇ. ಆ ಟೈಮಲ್ಲಿ ಕಂಪೋಸಿಂಗ್ ಅಂದ್ರೆ 6-7 ಜನ ಕೂತ್ಕೊಳ್ಳೋ ಟೈಮು. ನಾನು ಒಬ್ಬನೇ ಹೋಗ್ತಾ ಇದ್ದಿದ್ದು. ಓಕೆ. ಒಬ್ಬನೇ ಹೋಗಿ ಒಬ್ಬನೇ ಆ ಟೈಮ್ ಪ್ರೋಗ್ರಾಮಿಂಗ್ ಅಂತ ಶುರು ಮಾಡಿದ್ದು. ಸೊ ಒಬ್ಬನೇ ಪ್ರೋಗ್ರಾಮ್ ಮಾಡಿ ನಾನೇ ಹಾಡಿ ಇನ್ನೊಂದು ಮೈಕ್ ಇಟ್ಟು ಪ್ಲೇ ಒಂದು ಸಾಧಾರಣ ಒಂದೂವರೆ ಗಂಟೆ ಇದು ಮಾಡಿ ಒಂದೂವರೆ ಗಂಟೆ ಒಂದೊಂದು ಟ್ಯೂನ್ ಕೊಡ್ತಾ ಇದೆ. ಓಕೆ. ಸೊ ಅವ್ರಿಗೆ ಈಗ 6-7 ಜನ ಅಂದ್ರೆ ಯಾರೆಲ್ಲ ಇರ್ತಾ ಇದ್ರು ಸರ್ ಅವಾಗ? ಮುಂಚೆ ಮ್ಯೂಸಿಕ್ ಕಂಪೋಸಿಂಗ್ ಅಂದ್ರೆ ಒಬ್ಬ ಗಿಟಾರು, ಒಬ್ಬ ಹಾರ್ಮೋನಿಯಮು, ಇನ್ನೊಬ್ಬ ತಬ್ಲಾ ಡೋಲಕು, ಒಬ್ಬ ಕಂಪೋಸಿಂಗ್ ಸಿಂಗರು, ಈ ತರ ಇದ್ದು ಅವರು ಇದು ಓಕೆನಾ ಅಂತ ಕೇಳಿ ಒಂದು ಟೇಪ್ ರೆಕಾರ್ಡ್ ತಗೊಂಡು ರೆಕಾರ್ಡ್ ಮಾಡು. ನಾನು ಒಬ್ಬನೇ ಹೋಗ್ತಾ ಇದ್ದಿದ್ದು. ಬಟ್ ಅಲ್ಲಿ ಅಣ್ಣವ್ರು ಇದ್ರು, ವರದಣ್ಣ ಇದ್ರು, ರಾಘಣ್ಣ ಇದ್ರು, ಒಂಥರ ಸ್ಮಾಲ್ ಸೆಟಪ್. ಈಗ ಅಣ್ಣವ್ರಿಗೆ ಆಕ್ಚುಲಿ ನಿಮ್ ಬಗ್ಗೆ ಆಲ್ರೆಡಿ ಅವರಿಗೆ ಫೀಡಿಂಗ್ ಆಗಿತ್ತು, ಕೊಟ್ಟಿದ್ರು, ಅಂದ್ರೆ ಇವ್ರು ಈ ತರದೆಲ್ಲ ಅಪ್ಪವ್ರು ಕೊಟ್ಟಿರ್ಬೇಕು. ಹೌದು, ಅಪ್ಪವ್ರು ಕೊಟ್ಟಿರ್ಬೇಕು. ಅಪ್ಪು, ರಾಘಣ್ಣ ಈ ತರ ಇವ್ರ ಮಕ್ಕಳು ಕೊಟ್ಟಿರ್ಬೇಕು. ಯಾಕಂದ್ರೆ ಇಲ್ಲದ್ರೆ ನಮ್ ಜಾನರ್ ಮ್ಯೂಸಿಕ್ ಇಷ್ಟಪಡುತ್ತಾರ ಇಲ್ವಾ ಅಂತ ನನ್ ಡೌಟ್ ಇತ್ತು. ಬಟ್ ಒಮ್ಮೆ ಕೂತ್ ನಂತರ ಆಕ್ಚುಲಿ ನಮ್ದು ಲವ್ ಸ್ಟೋರಿ ಒಂಥರ ತುಂಬಾ ಇಷ್ಟ ಇದ್ವಿ ಒಬ್ರಿಗೊಬ್ರು ಹಂಗೆ. ಈಗ ಅಣ್ಣವ್ರು ಯಾವ್ದಾದ್ರು ನಿಮ್ದು ಯಾವ್ದಾದ್ರು ಹಳೆ ಸಾಂಗ್ಗಳ ಬಗ್ಗೆ ಏನಾದ್ರು ಮಾತಾಡಿದ್ರ, ಇದು ಕೇಳಿದಿನಪ್ಪ ನೀನ್ ಹಾಡುಗಳು ಆ ತರದ ಏನಾದ್ರು? ನಾನು ಆಕ್ಚುಲಿ ಇಲ್ಲ, ನಾನು ಎಲ್ಲಿಂದ ಆರಂಭ ಹಾಡಿಗೆ ನಾನು ಆಕ್ಚುಲಿ ನಾನು ಆದ ತಕ್ಷಣ ಜಾಸ್ತಿ ಹಿಂದಿ ಮಾಡ್ಬೇಕಂತ ಹೊರಟು ಅಲ್ಲಿ ಒಂದು 6-7 ಚಿತ್ರ ಕಮಿಟೆಲ್ಲ ಆಗಿ ಅದಕ್ಕೆ ಮಾಡಿದ 2-3 ಟ್ಯೂನ್ ಇತ್ತು. ಎಲ್ಲಿಂದ ಆರಂಭವು ಅದಕ್ಕೆ ಮಾಡಿ ಟ್ಯೂನ್ ನಾನು. ಸೊ ಅದನ್ನು ಹಿಂದಿ ಲಿರಿಕ್ಸ್ ಹಾಡಿದೆ ನಾನು. ಅವ್ರು ಆಗ ಅಯ್ಯೋ ಈ ಹಿಂದಿ ಹಾಡುಗಳು ಒಂಥರ ಬೇರೆ ಅಲ್ಲ. ನಾನು ಹೇಳಿದೆ ಇಲ್ಲ ಹೊಸ್ತು ಮಾಡಿದ್ದು, ಇದು ಯಾವ್ದು ಬಂದಿಲ್ವಾ ಇದು ಓಕೆ ಅಂತ ಅವ್ರ ಮುಖದಲ್ಲಿ ಒಂದು ಯಾವ್ದು ಇಷ್ಟ ಆಗುವಾಗ ಆ ಮುಖದಲ್ಲಿ ಅವರು ಅಂದ್ರೆ ಚಿಕ್ಕ ಮಕ್ಕಳ ತರ ಇದು ಓಕೆ ಇದು ಮಾಡೋಣ ಅಂತ ಹೇಳಿ. ಆ ರೀತಿ. ಸೊ ತಾಲಿಬಾನ್ ಅಲ್ಲ ಸಾಂಗ್ ಆಕ್ಚುಲಿ ಇವತ್ತಿಗೂ ತುಂಬಾನೇ ಪಾಪ್ಯುಲರ್ ಹಾಡೋದು, ಅಂದ್ರೆ ಟ್ಯೂನೇ ತುಂಬಾ ಫ್ರೆಶ್ ಅನ್ಸುತ್ತೆ ಇವತ್ತು ಕೇಳೋದಾಗ್ಲೂ ಕೂಡ. ಅಂದ್ರೆ ಅದು ಹೆಂಗ್ ಹುಟ್ಕೊಳ್ತೀವಿ ಸರ್ ತಾಲಿಬಾನ್ ಅಲ್ಲ ಸಾಂಗ್ ಅಂತ? ಆಕ್ಚುಲಿ ಹುಟ್ಕೊಂಡಿದ್ದು ಬೇರೆ ಟೈಮಲ್ಲಿ ಅದು. ಏನಾಗತ್ತೆ ಅಂದ್ರೆ ನಾವು ಒಂದಷ್ಟು ವರ್ಕ್ ಮಾಡ್ತಾ ಇರ್ತೀವಿ. ಇಲ್ಲಿ ಕುತ್ಕೊಂಡು ಯಾವ್ದು ಒಂದು ಸಿಚುವೇಶನ್ ಹೇಳಿದ ತಕ್ಷಣ ಯಾವುದು ಹಳೇದು ಮಾಡಿದ್ದೆಲ್ಲ ಓಪನ್ ಆಗ್ತಾ ಇರುತ್ತೆ. ಸೊ ಇದು ಆಕ್ಚುಲಿ ಹುಟ್ಟಿದ ಸಮಯ ಹೈದರಾಬಾದಲ್ಲಿ ಇರುವಾಗ ಲೀಡ್ ಮಾಡಿದೆ. ಆಕ್ಚುಲಿ ಯಾವುದೋ ಒಂದು ಬೇರೆ ಕನ್ನಡ ಸಾಂಗ್ ರೀಮಿಕ್ಸ್ ಮಾಡ್ಬೇಕಂತ ಹೊರಟೊಂದು ಗ್ರೂ ಮಾಡಿದೆ. ಆ ಗ್ರೂ ಇಟ್ಕೊಂಡು ಹೈದರಾಬಾದಲ್ಲಿರುವಾಗ ಯಾವುದೊಂದು ಟ್ಯಾಲೆಂಟು ಪ್ರಾಜೆಕ್ಟಿಗೆ ಅಂತ ಮಾಡಿದಾಗ ಇದು ಬೇಸಿಕ್ ಇದನ್ನಿಟ್ಟು ತೀರ ಈ ಪೋರ್ಷನ್ ಫಸ್ಟ್ 8 ವಾರ ಅಲ್ಲಿ ಹೈದರಾಬಾದಲ್ಲಿ ಮಾಡಿಟ್ಟಿದೆ. ಅದು ಹೆಂಗೆ ಇಲ್ಲಿ ಬಂದಾಗ ಓಪನ್ ಆಯ್ತು ಅದು. ಓಕೆ, ಇಲ್ಲಿಗೆ ಇದು ಮ್ಯಾಚ್ ಆಗತ್ತೆ ಅಂತ. ಈಗ ಯಾವ್ದು ಪಿಕ್ಚರ್ ನಾವು ಯಾವ್ದಕ್ಕೆ ವರ್ಕ್ ಮಾಡಿರ್ತೀವಿ ಅದು ಎಲ್ಲೆಲ್ಲೋ ಬರುತ್ತೆ, ಎಲ್ಲೆಲ್ಲೋ ಇಲ್ಲಿ ಕರೆಕ್ಟ್ ಆಗತ್ತೆ ಅಂತ. ಕೆಲವೊಮ್ಮೆ ಮಾಡಿರ್ತೀವಿ, ಆಮೇಲೆ ಸೂಟ್ ಆಗಲ್ಲ ಅಥವಾ ರಿಜೆಕ್ಟ್ ಆಗಿರುತ್ತೆ, ಇಲ್ಲ ಸೂಟ್ ಆಗಲ್ಲ. ಸೊ ಅದು ಬೇರೆ ಪ್ರಾಜೆಕ್ಟ್ಗಳಿಗೆ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ.